ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ನಾನು ಸೂಳ್ಯ ಹತ್ರ ಇರೋ ಒಂದು ಜಾಗಕ್ಕೆ ಬಂದಿದ್ದೀನಿ. ನೀವು ಎಲ್ಲ ಕಡೆ ನೋಡಿದ್ರೆ ಅಡಿಕೆ ಗಿಡಗಳು ಜೋಡಿ ಸಾಲು ನೋಡಿದ್ರ, ಏಕ ಸಾಲ ಒಂದೇ ಒಂದು ಹಾಕಿರೋದು ಅಡಿಕೆ ಗಿಡ ನೋಡಿದ್ರೆ ಒಂದ್ ಸಾಲಲ್ಲಿ. ಇವ್ರು ನೋಡಿ ವಿಭಿನ್ನವಾಗಿ ಒಂದು ಪ್ರಾಯೋಗಿಕವಾಗಿ 3 ಅಡಿಕೆ ಗಿಡಗಳನ್ನ ಒಂದೇ ಬುಡಕ್ಕೆ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಮತ್ತೆ ಇವ್ರದ್ದು ಇದು ಇಳುವರಿ ಹೇಗಿದೆ, ಸೊ ಇವ್ರು ಯಾವ ತರ ಈ ಅಡಿಕೆಯನ್ನ ಕುಯ್ದ ನಂತರ ಸೊ ಏನೇನ್ ಮಾಡ್ತಾರೆ, ಪ್ರತಿಯೊಂದು ಇನ್ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಮಾತಾಡೋಣ. ಬನ್ನಿ ಹೋಗೋಣ, ಈ ತೋಟದ ಮಾಲೀಕರ ಹತ್ರ ಮಾತಾಡೋಣ. ಸೊ ಅವ್ರು ಏನಕ್ಕೆ ಈ ತರ ಸೆಲೆಕ್ಟ್ ಮಾಡಿದಾರೆ ಮತ್ತೆ ಯಾವ ಹಂತದಲ್ಲಿ ಹಾಕಿದಾರೆ, ಪೂರ್ತಿ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಂಡು. ಸರ್ ನಮಸ್ತೆ, ನನ್ನ ಹೆಸರು ವಿಜೇಶ್ವರ್ ಶರ್ಮಾ ಅಂತ. ಸೊ ಇದು ನಮ್ಮ ತಂದೆಯವರು ಮಾಡಿರೋ ಒಂದು ಜಾಗ, ಏನು ಅಡಿಕೆ ತೋಟ ಎಲ್ಲ ಮಾಡಿದ್ದಾರೆ. ತಿರುಮಲೇಶ್ವರ ಭಟ್ರು ಅವರು ಇದು ಮಾಡಿರೋದು. ಸೊ ಇದು ನಾವು ಹೊಸ ಟೈಪಲ್ಲಿ, ಅಂದ್ರೆ ನಮ್ಮ ತಂದೆಯವರಿಗೆ ಒಂದು ಟ್ರಯಲ್ ಮಾಡ್ಬೇಕು ಅನ್ಸ್ತು. ಅಡಿಕೆ ಎಲ್ಲರೂ ಮಾಮೂಲಿಯಾಗಿ ಹಾಕ್ತಾರೆ, ಸೊ ನಾವೊಂದು ಸ್ವಲ್ಪ ಬೇರೆ ರೀತಿಲಿ ಮಾಡಿ ಈಲ್ಡ್ ಎಲ್ಲ ಯಾವ ರೀತಿ ಬರುತ್ತೆ ನೋಡುವಂತ ಒಂದು ಪ್ಲಾನ್ ಅಲ್ಲಿ ಒಂದು ಗುಂಡಿಯಲ್ಲಿ ನಿಮಗೆ ಮೂರಾಗೆ ಇದು ಮಾಡಿದ್ದಾರೆ. ಒಂದು ಗುಂಡಿಯಲ್ಲಿ 3 ಅಡಿಕೆ ಗಿಡ, 3 ಅಡಿಕೆ ಗಿಡ. ಸೊ ಇದು 4 ವರ್ಷದ ಗಿಡಗಳಿದು. ಇದು ಮಂಗಳ ತಳಿ ಅಂತ ಬರುತ್ತಲ್ಲ, ಮಂಗಳ. ಹೌದು, ಇಂಟರ್ ಮಂಗಳ. ಇದು ಪೂರ್ತಿ 4 ವರ್ಷದ ತಳಿನ? ಹೌದೌದು, 4 ವರ್ಷ ಗಿಡ ಇದು. ಸೊ ನಾವೇನ್ ಮಾಡಿದೀವಿ ಅಂದ್ರೆ 3 ಗಿಡ ಹಾಕಿದೀವಿ ಇಲ್ಲಿ. ಆ ಕಡೆ ಒಂದು ಹಣ್ಣಿನ ಗಿಡ ಹಾಕಿದೀವಿ, ಹೌದು. ಆ ಕಡೆ ತಿರ್ಗಾ ಇನ್ನು ಅಡಿಕೆ ಗಿಡ, ತಿರ್ಗಾ ಒಂದು ಅಡಿಕೆ ಗಿಡ. ಹೌದು. ಸೊ ನೀವೇನಂದ್ರೆ ಅಡಿಕೆ ತೋಟದಲ್ಲೂ ಕೂಡ ನೀವು ಹಣ್ಣಿನ ಗಿಡ ಬೆಳಿಬಹುದು. ಹೌದು. ಇದೇನಂದ್ರೆ ಆಕ್ಚುಲಿ ಇದು ಮೊದ್ಲು ಇಲ್ಲಿ ರಬ್ಬರ್ ಎಲ್ಲ ಇತ್ತು. ಸೊ ಇದೇನಂದ್ರೆ ಫ್ಲಾಟ್ ಲ್ಯಾಂಡ್ ಅಲ್ಲ, ನಿಮಗೆ ಗುಡ್ಡದ ತರ ಇದೆ. ನಾವ್ ಇಲ್ಲೇನ್ ಮಾಡಿದೀವಿ ಅಂದ್ರೆ ಟ್ರೆಂಚ್ ಮಾಡಿದೀವಿ ನೋಡಿ. ಹೌದು, ಚಿಕ್ಕದಾದಂತ ಒಂದು ಟ್ರಂಚ್ ಮಾಡಿದೀರಾ. ಸೊ ಈ ಗಿಡದಿಂದ ಆ ಗಿಡಕ್ಕೊಂದು 10 ಅಡಿ ಇದೆ ದೂರ. ಓಕೆ, ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಹಣ್ಣಿನ ಗಿಡಕ್ಕೆ 10 ಅಡಿ ಇದೆ. 10 ರಿಂದ 12 ಅಡಿ ಇದೆ. ಇಲ್ಲಿ ನೋಡಿ, ಇದಕ್ಕೂ ಅಷ್ಟೊಂದು 2 ಅಡಿ ಗ್ಯಾಪ್ ಕೊಟ್ಟಿದೆ ಎಲ್ಲ. ಓಕೆ, ಈ 3 ಗಿಡಗಳಿಗೆ ಒಂದರಿಂದ ಒಂದಕ್ಕೆ ಅಂತರ 2 ಅಡಿ ಇದೆ. 2 ಅಡಿ ಅಂದ್ರೆ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಗೆ 3 ಗಿಡ ಹಾಕಿದ್ರೆ ಅಷ್ಟು ಕರೆಕ್ಟ್ ಆಗಿ ಬರೋದಿಲ್ಲ ಅಂತ. ಬಟ್ ಏನಾಗಿದೆ ಅಂದ್ರೆ ನೋಡಿ, 3 ಗಿಡ ಹೆಲ್ದಿಯಾಗಿ ಬಂದಿದೆ. ಹೌದು, ಸಕ್ಕದಾಗಿದೆ. ಮೇಲ್ಗಡೆನೂ ಅಷ್ಟೇ ಎಲ್ಲ ಸಿಂಗಾರ ಬಿಟ್ಟಿದೆ. ಈ ಸಲ ನಾವು ಕೊಯ್ಲು ಮಾಡಿದೀವಿ ಇದಕ್ಕೆ. ಅಡಿಕೆ ಇಲ್ಲಿ ಒಂದು ಕುಯ್ದಿದ್ದೀರಾ, ಒಂದಲ್ಲ 2 ಕುಯ್ದಿದ್ದೀರಾ ಆಲ್ರೆಡಿ. ಇಲ್ಲ ಆಗಿದೆ ಕೆಲವೊಂದು. ಈಗ ನೆಕ್ಸ್ಟ್ ಇದಕ್ಕೆ ಕುಯ್ಬೇಕಷ್ಟೇ, ಅದು ಕೆಳಗಡೆ ಇದೆ. ಸಿಂಗಾರನೂ ಇದೆ ನೋಡಿ, ಹೂ ಆಗಿದೆ. ಹೌದು. ಮತ್ತೆ ಕಾಂಡ ನೋಡಿ, ಇದೆಲ್ಲ ಒಂದೇ ರೀತಿ ಬಂದಿದೆ. ಇದು ಏನಂದ್ರೆ ನಿಮಗೆ ಮೊಳಕೆ, ಈಗ ಗಿಡ ಸಸಿ ತರ್ತಿರಲ್ಲ ನೀವು. ಹೌದು. ಸೊ ನಮ್ ತಂದೆಯವ್ರಿಗೆ ಆದ ಅನುಭವದ ಪ್ರಕಾರ ನಾವು ಅಂದ್ರೆ ನಮ್ಮಲ್ಲಿ ಈಗ 3 ಒಂದೇ ರೀತಿ ಇದೆ, ಅಲ್ಲಿ ಕೆಳಗಡೆ 2 ಒಂದೇ ರೀತಿ ಇದೆ, ಒಂದು ಚಿಕ್ಕದಾಗಿದೆ. ಹೌದು ನೋಡಿ ಅಲ್ಲಿ. ಅದೇನಾಗುತ್ತೆ ಅಂದ್ರೆ ನೀವು ಗಿಡ ತರ್ಬೇಕಾರೆ, ಚಿಕ್ಕ ಗಿಡ ತರ್ಬೇಕಾರೆ ನಮಗ್ ಗೊತ್ತಾಗಲ್ಲ, ಅದೆಲ್ಲ ಒಂದೇ ರೀತಿ ಇರುತ್ತೆ. ಹೌದು. ಬಟ್ ಅದೇನಂದ್ರೆ ಜರ್ಮಿನೇಷನ್ ನಿಮ್ಗೆ ಆಗುತ್ತಲ್ಲ, 45 ಡೇಸ್ ಅಲ್ಲಿ ಏನ್ ಜರ್ಮಿನೇಟ್ ಆಗಿದೆ ಆ ಗಿಡ ಈ ತರ ಬೆಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇದು. ಓಕೆ, ನೀವು ಜರ್ಮಿನೇಷನ್ ಸ್ಲೋ ಆಗಿರೋ ಗಿಡ ಇಟ್ಕೊಂಡ್ಬಂದು ನೆಟ್ರೆ ಅಂದ್ರೆ ಅದ್ರ ಗ್ರೋತ್ ಕೂಡ ಕಡಿಮೆ ಇರುತ್ತೆ. ಹೌದು. ಸೊ ಯಾವುದೇ ಒಂದು ಗಿಡ ಸೆಲೆಕ್ಷನ್ ಅಲ್ಲಿ ಅದರ ಜರ್ಮಿನೇಷನ್ ತುಂಬಾನೇ ಮುಖ್ಯ. ಹೌದು. ನೀವು ಸೆಲೆಕ್ಷನ್ ಏನು ಬೀಜ ಸೆಲೆಕ್ಷನ್ ಮಾಡ್ತೀರಾ, ಅದ್ರದ್ದು ಜರ್ಮಿನೇಷನ್ ಟೈಮ್ ಇದೆಯಲ್ಲ. ಸೊ ಕೆಲವೊಂದು 60 ದಿನಕ್ಕೂ ಮೊಳಕೆ ಬರುತ್ತೆ, ಕೆಲವೊಂದು 90 ಡೇಸ್ಗೂ ಬರುತ್ತೆ. 45 ಡೇಸ್ ಅಲ್ಲಿ ಬಂದಿದ್ದು ಬೆಸ್ಟ್ ಕ್ವಾಲಿಟಿ ಅಂತ ನೀವು ಮೊಳಕೆಗೆ ಹಾಕಿದಾಗ. ಈಗ ನಿಮಗೆ 60 ಡೇಸ್ ಅಲ್ಲಿ ಬಂದಿದ್ದು ಏನಾಗುತ್ತೆ ಅಂದ್ರೆ, ಇದೆರಡು ಈಗ ನೋಡಿ, ಇದು 45 ದಿನಕ್ಕೆ ಬಂತು, ಒಳ್ಳೆ ಗ್ರೋತ್ ಬಂತು. ಇನ್ನೊಂದು ಇರುತ್ತೆ, ಓಕೆ, ಅದು ಇನ್ನ ಸ್ಲೋ ಇದ್ರಲ್ಲೇ ಗ್ರೋತ್ ಅಲ್ಲಿ ಇರುತ್ತೆ. ಅದು ಈ ಸ್ಟೇಜಿಗೆ ಬರ್ಲಿಕ್ಕೆ ನಿಮಗೆ ಇನ್ನ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಇದೆಲ್ಲ 4 ವರ್ಷದ ಗಿಡಗಳು. ನಮಗೆ ಇದು ಫಸಲು ಬಂತು. ನಿಜವಾಗ್ಲೂ 4 ವರ್ಷದ ಅಂತ ಹೇಳಕ್ಕೆ ಆಗಲ್ಲ. ಹೌದು, ಯಾಕಂದ್ರೆ ಕೆಲವೊಂದ್ರೆಲ್ಲ ನಮಗೆ 2.5-3 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. 3 ವರ್ಷಕ್ಕೆ ಫಸಲು ನೀವು ನಾಟಿ ಮಾಡಿದ್ಮೇಲೆ. ಆಕ್ಚುಲಿ ಇದೆಲ್ಲ ಏನಂದ್ರೆ ಅಡಿಕೆ ಗಿಡಗಳು ನಿಮಗೆ ಒಂದು 5 ರಿಂದ 6 ವರ್ಷ ಬೇಕು ಫಸಲೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ. ನಮ್ಮಲ್ಲಿ ಇದು 3.5-4 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. 4 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹೌದು. ಸೊ ಒಳ್ಳೆ ಗ್ರೋತ್ ಇದೆ ಸರ್. ಇದು 3 ಹಾಕಿ ಏನ್ ತೊಂದ್ರೆ ಇಲ್ಲ. ಓಕೆ, ಸೊ ಇದು ಯಾರೇ ಇದೊಂದು ಪ್ರಯೋಗ ಮಾಡಬಹುದು. ನಿಮ್ಗೆ ಏನಂದ್ರೆ ಸ್ವಲ್ಪ ಜಾಗ ಉಳಿತದೆ. ನೀವು ಈ ಅಡಿಕೆ ಗಿಡ ಈಗ ಇದು 2 ಆ ಕಡೆ ಹಾಕೋ ಬದಲು ಒಂದೇ ಕಡೆ ಹಾಕಿ ಬೇರೆ ಏನಾದ್ರು ಗಿಡ, ಹಣ್ಣಿನ ಗಿಡ ಅಥವಾ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಬೆಳಿಬೇಕಂದ್ರೆ ಆ ಜಾಗದಲ್ಲಿ ಬೆಳಿಬಹುದು. ಸೊ ಕಡಿಮೆ ಜಾಗ ಇದ್ದಾಗ ಈ ತರ ಒಂದು ಮಾಡಿದ್ರೆ ಸೊಲ್ಯೂಷನ್. ಅಂದ್ರೆ ಕೆಲವ್ರದ್ದು ಬರೀ ಅಡಿಕೆ ತೋಟ ಅಂದ್ರೆ ಬರೀ ಅಡಿಕೆ ತೋಟನೇ ಆಗೋಗಿರುತ್ತೆ. ಸೊ ಈ ತರ ಒಂದ್ ಮಾಡೆಲ್ ಮಾಡ್ಕೊಳ್ಳೋದ್ರಿಂದ ಅಡಿಕೆ ತೋಟದಲ್ಲೂ ಕೂಡ ಹಣ್ಣಿನ ಗಿಡಗಳನ್ನ ಹಾಕೊಂಡು ವಿಧವಾದ ಹಣ್ಣನ್ನು ಬೆಳಿಬಹುದು. ಮತ್ತೇನಂದ್ರೆ ನೋಡಿ, ಡ್ರಿಪ್ಪರ್ ಹಾಕಿದೀವಿ ಅದಕ್ಕೆ. ಹೌದು, ಸಿಂಗಲ್ ಇದ್ರಲ್ಲೇ ನಿಮ್ಗೆ 3 ಕವರ್ ಆಗುತ್ತೆ. ಹೌದು. ಸೊ ಇದೆಲ್ಲ ಬಿದ್ದಂತ ಸೆತ್ತೆ ಎಲ್ಲ ಇಲ್ಲೇ ಹಾಕ್ತೀರಾ? ಯಾವುದೇ ರೀತಿಯಾದಂತ ಒಂಚೂರು ಕೆಮಿಕಲ್ ಹೊಡಿಯಲ್ಲ, ಗೊಬ್ಬರ ಹಾಕಲ್ಲ, ಏನೂ ಇಲ್ಲ. ಗೊಬ್ಬರ ಅಂದ್ರೆ ನಾವು ಮಾಮೂಲಿ ಸ್ಲರಿ ಅದೇ ಸಗಣಿ ಸ್ಲರಿ ಕೊಡ್ತೀವಿ. ಮತ್ತೆ ಸಾವಯವ ಏನಾರು ಇದ್ರೆ ಅದನ್ನ ಹಾಕ್ತಿವಿ ಅಷ್ಟೇ ಹೊರತು ಕೆಮಿಕಲ್ ಬೇಸ್ಡ್ ಯಾವ್ದು. ಈಗ ಗೊಬ್ಬರ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಯೂರಿಯಾ, ಪೊಟ್ಯಾಶ್ ಈ ತರ ತಂದ್ ಹಾಕ್ರೆ ಅದೇ ಗೊಬ್ಬರ ಅಂತ ಹೇಳೋದು ಒಂದು ಪದ್ಧತಿ ಆಗ್ಬಿಟ್ಟಿದೆ. ಆಕ್ಚುಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಸಾಯಿಲ್ ಟೆಸ್ಟ್ ಮಾಡಿ ಅದಕ್ಕೆ ಏನ್ ಕಡಿಮೆ ಇದೆ, ಅದಕ್ಕೆ ಕೆಮಿಕಲ್ ಏನು ಗೊಬ್ಬರ ಅದೆಲ್ಲ ಹಾಕ್ತಾರೆ. ಬಟ್ ನಾವ್ ಆತರ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ.
ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅದನ್ನ ನೀಟಾಗಿ ಮಲ್ಚಿಂಗ್ ಆಗ್ಲಿ ಮಾಡೋದು, ಮತ್ತೆ ಗೊಬ್ಬರ ಯಾವಾಗ ಸ್ಲರಿ ಕೊಡ್ಬೇಕು ಆ ಟೈಮ್ ಕೊಟ್ಬಿಟ್ಟು. ಹೌದು. ಬೋರ್ಡ ಎಲ್ಲ ಏನ್ ಹೊಡಿತೀವಿ, ಇದಕ್ಕೇನು ಮಾಮೂಲಿ ಮಳೆಗಾಲ ಕೊಳೆ ರೋಗಕ್ಕೊಂದು ಹೊಡಿತೀವಿ. ಏನ್ ನೋಡಿತೀರಾ? ಬೋರ್ಡ ಮಿಕ್ಸ್ಚರ್. ಬೋರ್ಡ್ ಮಿಕ್ಸರ್, ಸುಣ್ಣದ್ದು. ಸುಣ್ಣದ್ದು. ಇಲ್ಲಿ ಹೊಡೆದಿದ್ದಾರಲ್ಲ ಇದು ಆಕ್ಚುಲಿ ಇದು ತೆಂಕ ಬಿಸ್ಲಿಗೆ ಅಂತ ಹಾಕಿದ್ದು. Okay. ಆಕ್ಚುಲಿ ನಾವು ಸಿಂಗಾರಕ್ಕೆ ಸ್ಪ್ರೇ ಕೊಡ್ತೀವಿ ಮಳೆಗಾಲದಲ್ಲಿ, ಮಳೆ ಜಾಸ್ತಿ ಆದ ಕೊಳೆ ರೋಗ ಬರುತ್ತೆ. ಹೌದು, ಇಲ್ಲಿ ನಿಮ್ ಕಡೆ ಸ್ವಲ್ಪ ಹೌದೌದು, ನಿಮ್ ಕಡೆ ಸ್ವಲ್ಪ ಮಳೆ ಜಾಸ್ತಿನೇ ಅಲ್ಲ ಸರ್? ಹೌದೌದು. ಅಂದ್ರೆ ನಿಮ್ಗೆ ಎಲ್ಲ ಎಕ್ಸ್ಟ್ರೀಮ್, ಈಗ ಬಿಸಿಲಾದ್ರೆ ಬಿಸಿಲು, ಮಳೆ ಆದ್ರೆ ಮಳೆ ಜಾಸ್ತಿ, ಎಲ್ಲಾ ಕಡೆ ಹಾಗೆ. ಸೊ ಇದು ಬಂದು ನಾವು ಹತ್ತತ್ರ ಈ ಗಿಡದಿಂದ ಆ ಗಿಡಕ್ಕೆ ಏನ್ ಡಿಸ್ಟೆನ್ಸ್ ಇರ್ಬೋದು ಸರ್? ಒಂದು 15-20 ಅಡಿ ಇದೆಯಾ? ಇದೆ ಇದೆ. ಅದು ಆ ಲೆಕ್ಕ ನಾವು ಇದ್ ಮಾಡಿಲ್ಲ, ನಾವು ಹಿಂಗೆ. ಓಕೆ. ಅಂದ್ರೆ ನೀವೇನ್ ಮಾಡಿದ್ರೆ ಇದು ಪೂರ್ತಿ ಈ ತರ ತಗ್ಗಿದ್ದಂತ ಜಾಗದಲ್ಲಿ ಒಂದೊಂದ್ ಚಿಕ್ಕ ಚಿಕ್ಕ ಸ್ಟೆಪ್ ಮಾಡ್ಕೊಂಡು ಇದ್ ಮಾಡಿದೆ. ಅಂದ್ರೆ ಇದೆಲ್ಲ ನಾವು ಹಿಟಾಚಿಯಲ್ಲಿ ಕೆಲಸ ಮಾಡಿಸಿರೋದು. ಹೌದು. ಅಂದ್ರೆ ಇದು ಸ್ವಲ್ಪ ಹೈಟ್ ಜಾಸ್ತಿ ಇದೆ, ಕೆಳಗಡೆ ಹೋಗ್ತಾ ಇದ್ದಂಗೆ ಫ್ಲಾಟ್ ಆಗುತ್ತೆ. ಇದು ನಾವು ಟಾಪ್ ಅಲ್ಲಿ ಇದೀವಿ ಗುಡ್ಡದಲ್ಲಿ. ಗಿಡಗಳು ಮಾತ್ರ ಸಕ್ಕದಾಗಿ ಬಂದಿದೆ ಸರ್, ನಿಜವಾಗ್ಲೂ. ಸರ್ ಮತ್ತೆ ನೀವು ಇದು ಅಡಕೆನ ನೀವ್ ಹೇಗೆ, ನೀವು ಯಾರಿಗಾರು ಪೂರ್ತಿ ಹಾಗೆ ಕೊಟ್ಬಿಡ್ತೀರಾ ಅಥವಾ ಯಾವ ತರ ಮಾಡೋದು ನಿಮ್ ಭಾಗದಲ್ಲೆಲ್ಲ? ಅಂದ್ರೆ ನಮ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಸ್ವಲ್ಪ ಹೆಚ್ಚಿನವ್ರು ಏನಂದ್ರೆ ಎಲ್ಲ ಈಗ ಬೇರೆ ಕಡೆ ಉದ್ಯೋಗದಲ್ಲಿ ಇರ್ತಾರೆ, ಕೆಲವರು ಬೇರೆ ಕಡೆ ಏನಾದ್ರು ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಏನಾರು ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಕೆಲವೊಬ್ರೆಲ್ಲ ಲೀಸಿಂಗ್ ಕೊಟ್ಬಿಡ್ತಾರೆ. ಲೀಸಿಂಗ್ ಅಂದ್ರೆ ಒಬ್ರಿಗೆ ರೈತರಿಗೆ ಕೊಟ್ಟು ಅವ್ರ ಕಡೆಯಿಂದ ಮಾಡಿಸ್ತಾರೆ. ನಾವೆಲ್ಲ ಏನಂದ್ರೆ ಇದೆಲ್ಲ ನಾವೇ ಇದ್ ಮಾಡೋದು, ಏನು ಅಡಕೆ ಒಣಗಿಸಿ ಆಗ್ಲಿ, ಅದನ್ನ ಸುಲ್ದು ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ನಾವೇ ಕೊಡೋದು. ಓಕೆ. ನೀವು ಎಷ್ಟು ದಿನ ಇಡ್ತೀರಾ ಅಂದ್ರೆ ಎಷ್ಟು ದಿನ ಒಣಗಿಸ್ತೀರಾ ನೀವು? ಅಂದ್ರೆ ಇವಾಗ ನಾವು ಒಂದು 2-3 ಕೊಯ್ಲು ಮಾಡ್ತೀವಿ. ಓಕೆ. ಒಂದೊಂದು 20-25 ಡೇಸ್ ಗ್ಯಾಪ್ ಅಲ್ಲಿ. ಅಂದ್ರೆ ಈಗ ಲಾಸ್ಟ್ ಕೊಯ್ಲಿಗೆ ಆಗ್ತಾ ಬಂತು. ಡಿಸೆಂಬರ್ ಅಲ್ಲೇ, ಯಾವಾಗ ಡಿಸೆಂಬರ್ ಅಲ್ಲೇ ನಿಮ್ಗೆ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ನಾವ್ ಆತರ ಕೊಯ್ಲು ಮಾಡಿ ಅಂಗಳದಲ್ಲಿ ಹಾಕಿ ಒಣಗಿಸ್ತೀವಿ. ಒಂದು 50-60 ಬಿಸಿಲೆಲ್ಲ ಮಾಡಿ, ಚೆನ್ನಾಗಿ ಬಿಸಿಲು ಬಂತು ಅಂದ್ರೆ ಕಚ್ತಾ ಕಚ್ತು 50-60 ಬಿಸಿಲು ಮಾಡಿ ಒಣಗಿಸಿ ಅದನ್ನ ಸ್ಟೋರ್ ಮಾಡಿ ನಾವು ನೆಕ್ಸ್ಟ್ ಇಯರ್ ಕೊಟ್ರೆ ಸ್ವಲ್ಪ ಒಳ್ಳೆ ರೇಟ್ ಹೋಗುತ್ತೆ. ಈಗಲೂ ನಾವು ಕೊಡ್ಬೋದು, ಈ ವರ್ಷನೇ ಕೊಡ್ಬೋದು ಫಸಲು. ಬಟ್ ಏನಂದ್ರೆ ನಿಮ್ಗೆ ರೇಟ್ ಸ್ವಲ್ಪ ಕಡಿಮೆ ಇದೆ. ಸೊ ನೀವು ಆ ರೇಟ್ ಬೆನಿಫಿಟ್ ಗೋಸ್ಕರ ನೀವು ಅದನ್ನ ಹಾಗೆ ಇಟ್ಕೊಂತೀರಾ? ಹೌದು, ಸ್ಟೋರ್ ಮಾಡ್ತೀವಿ. ಅದ್ ನೋಡೋಣ ಸರ್, ನೀವು ಯಾವ ತರ ಪ್ರಾಕ್ಟೀಸ್ ಮಾಡೋದು ಅಂತ. ಅದು ನಾವು ಈಗ ಕೊಯ್ಲೆಲ್ಲ ಮಾಡಿದ್ದಿದೆ, ತೋರಿಸ್ತೀನಿ. ಸರ್ ಸುಮಾರು ಇಲ್ಲಿ ಒಟ್ಟು ಎಷ್ಟು ಅಡಕೆ ಸಸಿಗಳು ಹಾಕಿದೀರಾ ನೀವು ಈ ಅಂತರದಲ್ಲಿ ಹಾಕಿರೋದ್ರಿಂದ? ಮತ್ತೆ ಎಷ್ಟು ಗಿಡಗಳು ಇರ್ಬೋದು ಸರ್? ಸರ್ ಆಕ್ಚುಲಿ ಇದು ನಮ್ದು ಟೋಟಲ್ ಜಾಗ ಬಂದ್ಬಿಟ್ಟು ಒಂದು 7.5-8 ಎಕರೆ ಇದೆ. 7.5-8 ಎಕರೆ ಇದೆ. ಅದೆಲ್ಲದ್ರಲ್ಲೂ ಇದೇ ಮೆಥಡ್ ಯೂಸ್ ಮಾಡಿರೋದು? ಅಂದ್ರೆ ಇದ್ರಲ್ಲಿ ನಾವು ಟೋಟಲ್ ಆಗಿ ಹೇಳ್ತಾರೆ, ಅಲ್ಲಿ ಸ್ವಲ್ಪ ರಬ್ಬರ್ ಇದೆ. ಹೌದು, ಅಲ್ಲ ಅಡಕೆ ಆಲ್ಮೋಸ್ಟ್ ಇದು ಅಡಕೆ ಸ್ವಲ್ಪ ಮಾಮೂಲಿ ಮೆಥಡ್ ಅಲ್ಲೇ ಹಾಕಿದೀವಿ, ಸಿಂಗಲ್ ಆಗಿ. ಸೊ ಈ ಗುಡ್ಡದಲ್ಲಿ ನೀವೇನ್ ನೋಡ್ತಾ ಇದೀರಾ, ಇದೆಲ್ಲ ಒಂದು 3 ರಂಗೆ ಹಾಕೊಂಡು ಹೋಗಿದ್ದು. 3 ರಂಗೆ. ಇದು ಒಟ್ಟು ಎಷ್ಟು ಎಕರೆ ಇದೆ ಸರ್? 2.5 ಎಕರೆ ಇದೆ. 2.5 ಎಕರೆ. ಇದ್ರಲ್ಲಿ ಎಷ್ಟು ಅಡಕೆ ಇರ್ಬೋದು? ಇದರಲ್ಲಿ ನಿಮಗೊಂದು 600 ಗಿಡ ಇದೆ. 600 ಗಿಡ ಇದೆ. 600-700 ಗಿಡ ಇದೆ. 700 ಗಿಡ. ಅದ್ರ ಮಧ್ಯದಲ್ಲಿ ಎಷ್ಟು ಹಣ್ಣಿನ ಗಿಡಗಳು ಸೇರಿಸಿ? 300 ವೆರೈಟಿ ಹಣ್ಣಿನ 300 ವೆರೈಟಿ. ವಾವ್, ಸೂಪರ್ ಸರ್. 300 ವೆರೈಟೀಸ್ ಹಾಕಿದೀವಿ. ಅದ್ರ ಜೊತೆ ಅಡಕೆನೂ ಮಾಡಿದೀವಿ, 3 ಆಗಿ ಇದ್ ಮಾಡಿದೀರಾ? ಹೌದು, ಮಾಡಿದೀವಿ. ಮೊದ್ಲು ರಬ್ಬರ್ ಇತ್ತು ಇಲ್ಲಿ, ರಬ್ಬರ್ ತೆಗೆದು ಅದನ್ನ ಕ್ಲೀನ್ ಮಾಡಿಸಿ ತಿರ್ಗಾ ಅಡಕೆ ಮತ್ತೆ ಫ್ರೂಟ್ಸ್ ಎಲ್ಲ ಇದರಲ್ಲಿ ಸ್ಟಾರ್ಟ್ ಮಾಡಿ, ಫ್ರೂಟ್ಸ್ ಎಲ್ಲ ಸೇರಿಸಿದ್ರು. ಇದೆಲ್ಲ ನಮ್ಮ ತಂದೆಯವ್ರದ್ದೇ ಪ್ಲಾನ್. ಸೊ ಅವರು ಇದರಲ್ಲಿ ಸ್ವಲ್ಪ ಹೊಸದಾಗಿ ಪ್ರಯೋಗ ಮಾಡ್ಬೇಕು ಅಂತೇಳಿ ಈ ರೀತಿ ಮಾಡಿದ್ದಾರೆ. ಹೌದು, ಇಲ್ಲ ಒಳ್ಳೆ ಪ್ರಯತ್ನ ಸರ್ ಇದು. ನಿಜ, ನಾನು ಎಲ್ಲೂ ಈ ತರ ಬರೀ ಜೋಡಿ ಸಾಲ್ ನೋಡಿದ್ದೆ, ಏಕ ಸಾಲ್ ನೋಡಿದ್ದೆ. ಈ ತರ 3 ಸಾಲು ನಾನು ಇಲ್ಲೇ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು. ನಮ್ ವೀಕ್ಷಕರು ನೋಡಿದಾರೇನೋ ಬೇರೆ ಕಡೆ ಗೊತ್ತಿಲ್ಲ. ಅಲ್ಲ, ಈಗ ಹೆಚ್ಚಿನ ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೊದ್ಲು ಮಾಡಿರ್ಲಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಈಗ ಕೆಳಗಡೆ ಹೋಗೋಣ ಸರ್, ನೋಡೋಣ ನಿಮ್ದು ಹೇಗಿದೆ ಅಡಕೆ, ನೀವು ಕೊಯ್ದಿರೋದು ಪ್ರತಿಯೊಂದು ಏನ್ ಪ್ರೋಸೆಸ್ ಮಾಡ್ತೀರಾ. ಕಳೆ ಇದು ಒಳ್ಳೇದು ಆಕ್ಚುಲಿ. ಏನಂದ್ರೆ ಈಗ ಬ್ರಷ್ ಕಟ್ರ್ ನಾವು ಕಳೆ ಎಲ್ಲ ಇದ್ ಮಾಡ್ತೀವಲ್ಲ, ಒಂದ್ಸಲಿ ಎಲ್ಲ ಅಲ್ಲೇ ಕೊಳ್ತು ಸ್ವಲ್ಪ ಭೂಮಿಗೆ ಗೊಬ್ಬರದಂಗ ಆಗುತ್ತೆ. ಬಟ್ ಏನಂದ್ರೆ ಈ ಕಳೆ ಜಾಸ್ತಿ ಆದಷ್ಟು ನಿಮಗೆ ಅಡಕೆ ಹೆಕ್ಲಿಕ್ಕೆ ಕಷ್ಟ. ಯಾಕಂದ್ರೆ ಇದ್ರ ಮಧ್ಯ ಇವಾಗ ಅಡಕೆ ಬಿತ್ತಂದ್ರೆ ಕಾಣಲ್ಲ, ಹುಡ್ಕಾಡ್ಬಿಟ್ಟು ಎಲ್ಲ ಮಾಡ್ಬೇಕಾಗುತ್ತೆ. ಆದ್ರೆ ನೀವು ಅಡಕೆ ಕೊಯ್ಲ್ ಮಾಡೋ ಟೈಮ್ಗೆ ಒಂದ್ ಟೈಮ್ ಬ್ರಷ್ ಕಟ್ರಲ್ಲಿ ಇದ್ ಮಾಡ್ತೀವಿ, ಯಾಕಂದ್ರೆ ನಿಮಗೆ ಇಲ್ಲಾಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಹೌದು, ಅಂದ್ರೆ ಜನ ಕಡಿಮೆ ಇರ್ಬೇಕಾದ್ರೆ ಈ ತರ ಹುಡ್ಕೊಂಡೆಲ್ಲ ಅಡಕೆ ಆಗಲ್ಲ. ಬಟ್ ಏನಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಸುಮ್ಮನೆ ಉಳಿಸ್ಬಿಡ್ತಾರೆ. ಹೌದು. ಇನ್ನೊಂದ್ ಏನಂದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬ್ರಷ್ ಕಟ್ರಲ್ಲಿ ತೆಗಿಯೋಕ್ ಕಷ್ಟ. ಹೌದು, ಔಷಧಿ ಹೊಡೆದ್ ಬಿಡ್ತಾರೆ, ಪೆಸ್ಟಿಸೈಡ್, ರೌಂಡ್ ಅಪ್ ಹೊಡಿತಾರೆ. ಅದೆಲ್ಲ ಏನಾಗುತ್ತೆ, ಒಂದೇ ಸಲ ಇವತ್ತಿಗೆ ಹೊಡೆದ್ರೆ ಸಾಯಂಕಾಲ ಅಷ್ಟೇ ಎಲ್ಲ ಸುಟ್ಟು ಇದಾಗಿರುತ್ತೆ.
ಬಟ್ ಸಮಸ್ಯೆ ಏನಂದ್ರೆ ಎರೆಹುಳ ಎಲ್ಲ ಏನ್ ಭೂಮಿಲಿ ಏನಿರುತ್ತೆ ಎಲ್ಲ ಸತ್ತೋಗುತ್ತೆ. ಹೌದು. ಗಿಡಕ್ಕೂ ಸಮಸ್ಯೆ ಇರುತ್ತೆ. ಹೌದು. ನೀವು ತಿರ್ಗಾ ಅದನ್ನ ಸಾವಯವ ಮಾಡ್ಬೇಕು, ಆರ್ಗ್ಯಾನಿಕ್ ಆಗಿ ಬರಿಸ್ಬೇಕು ಅಂದ್ರೆ ಕಷ್ಟ ಇರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೌದು. ಫಲವತ್ತತೆ ಕಡಿಮೆ ಆಗುತ್ತೆ. ಅದು ಯಾರೇ ಆಗಿರ್ಲಿ, ನೀವು ಕಳೆ ಜಾಸ್ತಿ ಇದೆ ಅಂತೇಳಿ ಔಷಧಿ ಮಾತ್ರ ಹೊಡಿಬಾರಿ, ಯಾವುದೇ ಸಮಸ್ಯೆ ಆದ್ರೂ. ಹೌದು. ಒಂದ್ ಸ್ವಲ್ಪ ಟೈಮ್ ತಗೊಳ್ಬೋದು, ಬಟ್ ಔಷಧಿ ಹೊಡೆದ್ರೆ ನಿಮಗೆ ಎಫೆಕ್ಟ್ ಒಂಥರ ಖಂಡಿತ ಕೆಮಿಕಲ್ ಪ್ರಯೋಗ ಅಲ್ಲ, ಹಂಗೆ. ಸೊ ಹೌದು. ಇವಾಗ ಕೊಯ್ಲೆಲ್ಲಾಗಿ ನಾವೆಲ್ಲ ಹಾಕಿದೀವಿ ಅಡಿಕೆ. ಅಂದ್ರೆ ನೀವು ಚೇಣಿ ಕೊಡಲ್ವಾ? ಅಂದ್ರೆ ಈಗ ಹೆಚ್ಚಿನ ಕಡೆ ಎಲ್ಲ ಏನ್ ಮಾಡ್ತಾರೆ, ಲೀಸಿಗೆ ಕೊಟ್ಟು ಮಾಡ್ಸೋರು ಇದಾರೆ, ತೋಟನೇ. ಇದ್ರಲ್ಲಿ ನಾವು ಆತರ ಎಲ್ಲ ಏನಿಲ್ಲ. ನಾವು ಏನಿದೆ ಅಂದ್ರೆ ಸ್ವಲ್ಪ ಇದ್ರಲ್ಲಿ ನಾವು ಏನೋ ನಾವೇ ಮಾಡ್ಕೊಂಡ್ರೆ ಸ್ವಲ್ಪ ನಮಗೂ ಇದ್ರಲ್ಲಿ ಉಳಿತಾಯ ಆಗುತ್ತೆ. ಸೊ ಇದೆಲ್ಲ ಹಣ್ಣಡಿಕೆ, ಅದೆಲ್ಲ ಹೋದಕ್ಕ ಇದ್ರದ್ದು ಫಸ್ಲು. ಈಗ 2ನೇ ಕೊಯ್ಲು ಏನ್ ಮಾಡಿದೀವಿ ಅದ್ರದ್ದು ಎಲ್ಲ ಒಣಗಕ್ಕೆ ಹಾಕಿದೀವಿ. ಒಂದು 50-60 ಬಿಸಿಲಾದ್ರೆ ನಿಮ್ಗೆ ಚೆನ್ನಾಗಿ ಒಣಗುತ್ತೆ. 50-60 ಬಿಸಿಲು ಅಂದ್ರೆ 50-60 ದಿನ. ಹೌದೌದು, ಬಿಸಿಲು ಬೇಕು. ಸೊ ನಿಮಗೆ ಡೇ ಟೈಮಲ್ಲಿ ಇವಾಗ ಏನಂದ್ರೆ ನಮ್ದು ಇಲ್ಲಿ ಸ್ವಲ್ಪ ಬಿಸಿಲು ಇದೆ. ಈಗ ಏನಾಗುತ್ತೆ ಅಂದ್ರೆ ಮರ ಎಲ್ಲ ಅಡ್ಡ ಇದ್ರೆ ಸ್ವಲ್ಪ ನೆರಳಾಗುತ್ತೆ ನಮ್ಗೆ. ಆ ಕಡೆ ಆಗಿದ್ದು ಹಂಗೆ ಆ ಕಡೆ ಅಂಗಳದಲ್ಲಿ. ಸೊ ನಿಮಗೆ ಆ ಕಡೆ ಅಂಗಳ ಕೆಲವು ಭಾಗ ಏನಾಗುತ್ತೆ ಅಂದ್ರೆ 11 ಗಂಟೆವರೆಗೂ ಬಿಸಿಲೇ ಬರಲ್ಲ. ಸೊ ಆಗ ಏನಾಗುತ್ತೆ, ನಿಮ್ಗೆ ಆ ಅವರ್ಸ್ ಏನಿದೆ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, 60 ಬಿಸಿಲಾದ್ರೆ ಸಾಕಲ್ಲ, ಇನ್ನೊಂದು 10 ದಿನ ಎಕ್ಸ್ಟ್ರಾ. ಸೊ ಇದೆಲ್ಲ ಇನ್ನ ಒಣಗಬೇಕಷ್ಟೇ. ಇವಾಗ ಸ್ವಲ್ಪ ದಿನ ಆಗಿದೆ ಅಷ್ಟೇ. ಇದೆಲ್ಲ ನೋಡಿ ಇದು ಒಣಗಿದೆ ನೋಡಿ. ಆಲ್ರೆಡಿ ಒಣಗಿದ್ರೆ ಹಂಗ ಓಪನ್ ಆಗುತ್ತೆ. ಅಂದ್ರೆ ಇದು ನಾವು ಮೆಷಿನ್ ಇಲ್ಲ, ಕೈಯಲ್ಲಿ ಇದು ಮಾಡ್ತೀವಿ ನೋಡಿ. ಇದು ನೋಡಿ, ಇದು ಅಡಿಕೆ. ಸರ್, ಅಡಿಕೆ ಸೈಜ್ ತುಂಬಾ ದಪ್ಪ ಇದೆ. ಸೊ ಇದ್ರಲ್ಲೂ ನೀವು ರಬ್ಬರ್ ಅಲ್ಲಿ ಏನು ನೋಡ್ತೀರಾ ಅದೇ ಕ್ವಾಲಿಟಿ ಎಲ್ಲ ಇದೆ. ಹೌದು, ಇದ್ರಲ್ಲೂ ಗ್ರೇಡಿಂಗ್ ಎಲ್ಲ ಇದೆ. ನಾವದು ಅಡಿಕೆ ಸುಲ್ದಾದ್ಮೇಲೆ ಅದ್ರಲ್ಲಿ ಹೆಕ್ಬೇಕು. ಯಾವ್ದು ಕೆಲವೊಂದೆಲ್ಲ ಟೊಳ್ಳಿರುತ್ತೆ, ಕೆಲವೊಂದೆಲ್ಲ ಏನಿದೆ ಕ್ವಾಲಿಟಿ ಇರೋದನ್ನೆಲ್ಲ ಸಪರೇಟ್ ಮಾಡಿ, ಹಾಳಾಗಿರೋದು ಅರ್ಧ ಕಟ್ಟಾಗಿರೋದು ಎಲ್ಲ ಸಪರೇಟ್ ಮಾಡಿ ನೀವು ಕ್ವಾಲಿಟಿ ಆ ತರ ಇದು ಮಾಡಿದ್ರೆ ಒಳ್ಳೆ ರೇಟಿಗೆ ಹೋಗುತ್ತೆ. ಇಲ್ಲ ನೀವು ಸುಲಿದು ಬಿಟ್ಟು ಹಂಗೆ ಕೊಡ್ತೀರಾ ಅಂದ್ರೆ ಕಡಿಮೆ ರೇಟಿಗೆ ಹೋಗುತ್ತೆ. ಹಿಂಗು ಕೊಟ್ರೆ ಇನ್ನೂ ಕಡಿಮೆ ಹೋಗುತ್ತೆ. ಕೆಲವರು ಹಣ್ಣನ್ನೇ ಮಾರ್ತಾರೆ, ಅದು ಇನ್ನ ಕಡಿಮೆ ಹೋಗುತ್ತೆ ಆ ರೀತಿ. ಸೊ ನಾವೇನಂದ್ರೆ ಏನಿದೆ ಅದನ್ನ ನಾವ್ ಇನ್ನು ಮೌಲ್ಯಮಾಪನೆ ಮಾಡ್ಕೊಂಡು ಇನ್ನು ಎಷ್ಟು ಬೆಲೆ ತೆಗಿಯಕ್ಕಾಗುತ್ತೆ ಅಷ್ಟು ತೆಗಿಬೇಕು. ಈಗ ಇದನ್ನ 2 ವರ್ಷ ಇಟ್ಟು ನೀವು ಕೊಡ್ತೀರಾ ಅಂದ್ರೆ ಇನ್ನ ರೇಟ್ ಜಾಸ್ತಿ. 2 ವರ್ಷ ಇಟ್ಟು ಕೊಡ್ಬೋದಾ? ಕೊಡ್ಬೋದು. ಅಂದ್ರೆ ನಿಮಗೆ ಸ್ಟೋರೇಜ್ ಮಾಡಕ್ ಜಾಗ ಬೇಕು, ಗಾಳಿ ಎಲ್ಲ ಹೋಗ್ಬಾರ್ದು. ಚೆನ್ನಾಗಿ ಗೋಣಿ ಪ್ಯಾಕಿಂಗ್ ಮಾಡಿ ಚೆನ್ನಾಗಿ ಕಟ್ಬಿಟ್ಟು ಪ್ಯಾಕಿಂಗ್ ಮಾಡಿಟ್ರೆ ನಿಮಗೆ ಏನ್ ತೊಂದರೆ ಆಗಲ್ಲ. ಇಲ್ಲ ಸುಲ್ದು ಬಿಟ್ಟು 2 ವರ್ಷ ಇಟ್ಟು ಕೊಡ್ಬೋದು. ಅದಕ್ಕೆಲ್ಲ ಅಂದ್ರೆ ನಿಮ್ಗೆ ಪ್ಯಾಕಿಂಗ್ ಎಲ್ಲ ಸರಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಹುಳ ಗಿಳ ಹೋಗಿ ಅದೇನಾದ್ರು ತಿನ್ಕೊಂಡ್ಬಿಟ್ಟೆಲ್ಲ ಇದಾಯ್ತು ಅಂದ್ರೆ ಹೋಯ್ತು, ಕಷ್ಟ. ಆತರ ಈಗ ನಮ್ಮ ಉತ್ತರ ಕನ್ನಡ ಆ ಸೈಡ್ ಅಲ್ಲಿ ಏನ್ ಮಾಡ್ತಾರೆ, ಕಾಯಿನೇ ತೆಗೆದ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾರೆ. ದಕ್ಷಿಣ ಕನ್ನಡ ಈ ಸೈಡ್ ಅಲ್ಲಿ ಏನಂದ್ರೆ ಕುಯ್ದ್ಬಿಟ್ಟು ಒಣಗಿಸಿ ಸ್ಟೋರ್ ಮಾಡಿ ಹಂಗ್ ಕೊಡ್ತೀವಿ. ಹೌದು, ನಮ್ ಕಡೆ ಎಲ್ಲ ಅದೇ ಮೈಸೂರಲ್ಲ, ಈ ಕಡೆ ಯಾವ್ದು ತುಮಕೂರು ಆ ಕಡೆ ಎಲ್ಲ ಕಾಯಿನ ತೆಗೆದು ಬೇಯಿಸಿ ಅದಕ್ಕೊಂದಷ್ಟು ಏನೇನೋ ಹಾಕಿ ಮಾಡಿ ಕೊಡ್ತಾರೆ. ಕಲರ್ ಎಲ್ಲ ಕೊಟ್ಟು ಅದನ್ನ ಬೇಯಿಸಿ ಒಣಗಿಸಿ 5 ದಿನ 6 ದಿನ ಒಣಗಿಸಿ ಕೊಡ್ತಾರೆ ಹಂಗೆ ಮಾರ್ಕೆಟ್. ನಮ್ದು ಹಂಗಲ್ಲ, ಲಾಂಗ್ ಪ್ರೊಸೆಸ್ ನಮ್ದು. ಹಣ್ಣಡಿಕೆನ ಕುಯ್ದ್ಬಿಟ್ಟು ಒಣಗಿಸಿ ಆಮೇಲೆ ಮಿಕ್ಕಿದೆ. ಅಂದ್ರೆ ನೀವು ಹಣ್ಣಾಗೋವರೆಗೂ ಮುಟ್ಟದೇ ಇಲ್ಲ? ಇಲ್ಲ. ಹಣ್ಣ ಈಗ ನೋಡಿ, ಇದು ಕಾಯಿ ನೋಡಿ ಹಸಿರಿರುತ್ತೆ. ಹೌದು, ಇದೆಲ್ಲ ಒಳ್ಳೆ ಹಣ್ಣಾಗಿದೆ ನೋಡಿ. ಕೆಲವೊಂದೆಲ್ಲ ಒಳ್ಳೆ ಸೈಜ್ ಬಂದ್ರೆ ಅಡಿಕೆ ನಿಮಗೆ ಇದು ಆ ಸೈಜ್ ಇದೆ. ಹೌದು, ಈಗ ಇದೆಲ್ಲ ನೋಡಿ, ಇದಕ್ಕಿಂತಲೂ ದೊಡ್ಡದು ಬರುತ್ತೆ ಅಡಿಕೆ. ಅವಾಗ ನಿಮಗೆ ಇನ್ನೂ ದೊಡ್ಡ ಸಿಗುತ್ತೆ. ಇದ್ರಲ್ಲಿ ಇನ್ನೂ ಅಡಿಕೆ ದೊಡ್ಡದಿರುತ್ತೆ. ಇದು ನಿಮಗೆ ಏನಂದ್ರೆ ಅಡಿಕೆ ಒಂದೊಂದು ಈಗ ಅಂದ್ರೆ weight ಜಾಸ್ತಿ ಆಗುತ್ತೆ ನಿಮ್ಗೆ. ಅವಾಗ ನಿಮಗೆ ಕಡಿಮೆ ಅಡಿಕೆಲಿ ಜಾಸ್ತಿ weight ಸಿಗುತ್ತೆ. ಅವಾಗ ನಿಮ್ಗೆ ಏನೋ ರೇಟ್ ಏನಿದೆ ಕಡಿಮೆ ಅಡಿಕೆಲಿ ನಿಮ್ಗೆ ಜಾಸ್ತಿ ತೆಗಿಬಹುದು ಆತರ. ಈಗ ನಿಮ್ಗೆ ಮಂಗಳ ಒಳ್ಳೆ ವೆರೈಟಿ, ಒಳ್ಳೆ ಗಿಡ, ಸೀಡ್ ಎಲ್ಲ ಚೆನ್ನಾಗಿರೋದು ತಗೊಂಬಂದು ನೀವು ಗಿಡ ಮಾಡಿ ಹಾಕಿ ಒಳ್ಳೆ ಫಸಲು ಬಂತಂದ್ರೆ ನಿಮಗೆ ಒಳ್ಳೆ ಇದು ಬಂತಲ್ಲ, ಅಲ್ಲಿ ಒಳ್ಳೆ ಬಂತು. ಹೌದು, ವೆಯ್ಟೇಜ್ ಬರುತ್ತೆ ಒಂದೊಂದು ಅಡಿಕೆ. ಚಿಕ್ಕ ಅಡಿಕೆ ನಿಮಗೆ ಅದರಲ್ಲಿ ವೆಯ್ಟ್ ಕಮ್ಮಿ. ಆತರ. ನಿಮ್ ಪ್ರಕಾರ ಒಂದು ಅಡಿಕೆ ಗಿಡ ಎಷ್ಟು ವರ್ಷ ಇರುತ್ತೆ ಸುಮಾರು? ಇಲ್ಲಿ ಕೆಲವರೆಲ್ಲ ಮಂಗಳಾಗೆ ಆಯುಷ್ ಕಮ್ಮಿ ಅಂತ ಹೇಳ್ತಾರೆ. ನಮ್ ಕಡೆ ಎಲ್ಲ, ನಾ ಮೈಸೂರು ಭಾಗದವನು, ಮೈಸೂರು ತುಮಕೂರಲ್ಲೆಲ್ಲ ನಮ್ ಕಡೆ ನಾವು ಮಂಗಳ ಹಾಕಲ್ಲ, ಅದು ಏಜ್ ಕಮ್ಮಿ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಆಕ್ಚುಲಿ. ಈಗ ಹಿಂದೆ ಇರೋದೆಲ್ಲ ನಮ್ದು ಈಗ ಒಂದು ಇದ್ರಲ್ಲೇ ಇದೆ, ನಮ್ಮ ಅಜ್ಜವ್ರ ಕಾಲದಲ್ಲಿ ನೆಟ್ಟಿರೋದೆಲ್ಲ ಇದೆ. 40-45 ವರ್ಷ ಹಳೆದು ಇದೆ, ಹಳೆವೆಲ್ಲ ಇದೆ. ಅಡಿಕೆ ಮರ ಬರುತ್ತೆ. ಈಗ ಆಕ್ಚುಲಿ ನಾವು ತೀರ್ಥಹಳ್ಳಿಗೆ ಹೋಗಿದ್ವಿ ರೀಸೆಂಟ್ ಆಗಿ, ಅಲ್ಲಿ ಅಡಿಕೆ ಇದೆ, ಅಲ್ಲಿ ಅವ್ರ ಲೋಕಲ್ ವೆರೈಟಿ. ಅದೆಲ್ಲ 100 ವರ್ಷ ಆಗಿರೋ ಗಿಡಗಳು ಇದೆ. 100 ವರ್ಷ ಇವಾಗ್ಲೂ ಇದೆ, ಫಸಲು ಕೊಡ್ತಾ ಇರೋದು. ಅಂದ್ರೆ ಒಂದು 80 ಫೀಟ್ ಹೈಟ್ ಹೋಗುತ್ತೆ ಅದೆಲ್ಲ. ಅಲ್ಲಿ ಕೊಯ್ಲಿಕ್ಕೆ ಅಲ್ಲ, ಕುಯ್ತಾರೆ, ಅಲ್ಲೆಲ್ಲ ಕುಯ್ತಾರೆ, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಅಡಿಕೆ ಮರದ ಏಜು ನೀವು ಮೇಂಟೈನ್ ಮಾಡ್ದಂಗೆ ಮಿನಿಮಮ್ ಒಂದು 40 ಇಯರ್ಸ್ ಬರುತ್ತೆ. ಅದೇ ನೀವು ಈ ತರ ನಿಮ್ ತರ ನೈಸರ್ಗಿಕ ರೀತಿಯಾಗಿ ಬೆಳೆದ್ರೆ ಇನ್ನೂ ಹೆಚ್ಚಾಗಿ ಬರುತ್ತೆ. ಆಕ್ಚುಲಿ ಏನಂದ್ರೆ ನೀವು ಕೆಮಿಕಲ್ ಕೊಟ್ರೆ ಅಂದ್ರೆ ಫಸ್ಟ್ ಎಲ್ಲ ನಿಮಗೆ ಮಾಮೂಲಿಗಿಂತ ಜಾಸ್ತಿನೇ.
ಬಟ್ ಏನಂದ್ರೆ ನಿಮಗೆ ಅವಾಗ ಅದ್ರದ್ದು ಈಗ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಈಗ ನಾವು ಈಗ ಇಂಗ್ಲಿಷ್ ಮೆಡಿಸಿನ್ ತಿಂತೀವಿ, ಆಯುರ್ವೇದ ತಿಂತೀವಿ, ನಮ್ಮ ಬಾಡಿಲಿ ರೆಸಿಸ್ಟೆನ್ಸ್ ಹೆಂಗಿರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇನ್ನೊಂದ್ಸಲಿ ರೋಗ ಬಂದಾಗ್ಲಿ ಅದೇ ರೀತಿ ಇದಕ್ಕೂ ಇದು ಎಲ್ಲ ಕೊಡ್ತೀವಿ ನಾವು, ಕೊಟ್ರೆ ಕೆಮಿಕಲ್ ಎಲ್ಲ ಕೊಟ್ರು ಫಸ್ಟ್ ಹಂಗೆ ಇರುತ್ತೆ, ರೋಗ ಬಂದ್ರು ಹಂಗೆ ಇರುತ್ತೆ. ಹೌದು, ಅಷ್ಟೇ ಭೀಕರವಾಗಿರುತ್ತೆ. ಓಕೆ, ಆತರ. ಸೊ ಅದರಿಂದಾಗಿ ಸಾವಯವ ಬೆಸ್ಟ್ ನಿಮ್ ಪ್ರಕಾರ. ಹೌದು, ನಿಮಗೆ ಈಲ್ಡ್ ಏನ್ ಕಡಿಮೆ ಆಗಲ್ಲ. ಅದು ನೋಡ್ತಾ ಇದೀವಲ್ಲ ಎಲ್ಲಿ ಕಮ್ಮಿ ಆಗಿದೆ, ಒಂದೊಂದು ಸೈಜ್ ಇದೆ, ಮಾಡ್ರೇಟ್ ಆಗಿ ಬರುತ್ತೆ. ಏನು ನಾವ್ ಅದ್ರಲ್ಲಿ ಏನ್ ಕುಬೇರಾಗಿ ಇನ್ನೊಂದೇನೋ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೇ ಕೆಲಸ ಇದೆ, ಕೆಮಿಕಲ್ ಹಾಕೋದ ಅಷ್ಟೇ ಖರ್ಚು ಇದೆ. ಸಾವಯವ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇರುತ್ತೆ, ನಿಮ್ ಬಳಕೆ ಮಾಡೋದ್ರಲ್ಲೇ ಇರುತ್ತೆ. ಹಸು ಇದೆ, ಗೊಬ್ಬರ ಇದೆ, ಸ್ಲರಿ ಇದೆ. ಎಕ್ಸ್ಟ್ರಾ ಖರ್ಚು ಏನಂದ್ರೆ ಕರೆಂಟ್ ಒಂದು, ಮೋಟರ್ ಒಂದು, ನಮ್ ಕೆಲಸ ಒಂದು. ಸರ್, ಇದ್ರ ಜೊತೆಗೆ ಮತ್ತೆ ನೀವು ಬೇರೆ ಇನ್ನೇನ್ ಬೆಳೆದಿದ್ದೀರಾ? ಇನ್ನು ರಬ್ಬರ್ ಬೆಳೆದಿದ್ದೇವೆ. ಅದು ಬಿಟ್ರೆ ನಮ್ದು ಮಾಮೂಲಿ ಹಣ್ಣಿನ ವೆರೈಟಿ ನೋಡ್ದು. ಅದ್ರಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಆಗ್ತಾ ಇರೋ ಹಣ್ಣಿನ ಗಿಡಗಳು ನಾವು ಗಿಡ ಮಾಡಿ ನರ್ಸರಿ ಕೊಡೋದಾಗ್ಲಿ, ಬರೋರ್ ಕೊಡೋದಾಗ್ಲಿ, ಇಂಟ್ರೆಸ್ಟ್ ಇರೋ ಕೂಡ ಆ ತರ ಮಾಡ್ತಾ ಇದೀವಿ. ಸೊ ಇದು ನಿಮ್ಮ ನರ್ಸರಿ? ಹೌದು. ಅಂದ್ರೆ ನಿಮಗೆ ಏನೇನಿದೆ ಅದ್ರಲ್ಲೇ ಸ್ವಲ್ಪ ವ್ಯವಹಾರಗಳನ್ನ ಮಾಡ್ಕೋಬೇಕು. ಹೌದು. ಇದು ಇದೆಲ್ಲ ಪಾಟಲ್ ನಾವು ಮಾಡಿರೋದು. ಸೊ ಅದಲ್ದಿರ ನಿಮ್ಮ ನರ್ಸರಿ. ಇಲ್ಲೊಂದು 10-20 ವೆರೈಟಿ ನಮ್ಮಲ್ಲಿ ಆಗಿರೋ ಹಣ್ಣಿನ ಗಿಡಗಳು ನಾವು, ಕೆಲವೊಂದು ಕ್ರಾಫ್ಟ್ ಇದೆ, ಕೆಲವೊಂದು ಸೀಡ್ಲಿಂಗ್ಸ್ ಇದೆ. ಓಕೆ. ಸೊ ಸ್ವಲ್ಪ ಒಳಗಡೆ ಇದೆ. ಸೊ ಎಲ್ಲಾ ತರ ಹಣ್ಣಿನ, ನೀವು ಅಡಕೆನೂ ಏನಾದ್ರು ಸೇಲ್ ಮಾಡ್ತೀರಾ? ಅಡಕೆ ಅಂದ್ರೆ ಡ್ವಾರ್ಫ್ ವೆರೈಟಿ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ನಾವು ಬೇರೆ ಎಲ್ಲ ಕಮರ್ಷಿಯಲ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಲಿಲ್ಲ ಅಡಕೆ. ಅಂದ್ರೆ ನಮ್ದು ಮೇನ್ ಆಗಿ ನಮ್ದು ಇದೆ ಇಂಟ್ರೆಸ್ಟ್, ಅಂದ್ರೆ ವೆರೈಟಿ ಕಲೆಕ್ಷನ್ ಮಾಡಿ ಅದ್ರಲ್ಲಿ ಆಗಿರೋದ್ರಲ್ಲಿ ಗಿಡ ಮಾಡೋದು. ಆ ತರ ಇದ್ರಲ್ಲಿ ಡಿಫ್ರೆಂಟ್ ವೆರೈಟಿಗಳಿದೆ. ಇವಾಗ ನೀವು ಅಲ್ಲಿ ನೋಡಿದ್ರಲ್ಲ, ಅದಕ್ಕೆ ನಮ್ಮ ಕಳೆದ ಇದ್ರಲ್ಲಿ ನೋಡಿದಂತ ಹಣ್ಣಿನ ಅದ್ರದ್ದು ಬಾಳೆ. ಹೌದು. ನಿಂಬೆ ವೆರೈಟಿ ಇದೆ, ಸ್ವಲ್ಪ ಮಟೇಶಿಯಾ ಅಂತ ಇದೆ. ಹೌದು. ಸೀಡ್ಲೆಸ್ ಅವಕಾಡೋ ಅಂತ ಇದೆ. ಅದು ಬಿಟ್ರೆ ಆ ಕಡೆ ರೈನ್ ಫಾರೆಸ್ಟ್ ಪ್ಲಮ್ ಅಂತ ಇದೆ. ಓಕೆ. ಅದು ನಾನು ದ್ರಾಕ್ಷಿ ಹಣ್ಣು ಅಂತ ಹೇಳಿದ್ದೆ. ಹೌದು. ಮತ್ತೊಂದು ಅರಾಕವನ ಅಂತ ಇತ್ತು, ನಂಗೆ ಅಲ್ಲಿ ತೋರ್ಸ್ಲಿಕ್ಕೆ ಬಾಕಿ ಆಯ್ತು. ಅದೊಂದು ಪೇರಳೆ ಜಾತಿ ಇಲ್ಲಿದೆ ನೋಡಿ, ಪಾಟಲ್ ಕೂಡ ಮಾಡ್ಬೋದು, ಸಿಕ್ಕಾಪಟ್ಟೆ ಕಾಯಿ ಬರುತ್ತೆ. ಅರಾಕವನ ಅಂತ ತೋರಿಸ್ತೀನಿ, ನಂಗೆ ಅಲ್ಲಿ ಬಾಕಿ ಆಯ್ತು ತೋರಿಸ್ಲಿಕ್ಕೆ. ನೋಡಿ, ಇದು ಒಂದು ಪೇರಳೆ. ಇದು ಪಾಟಲ್ಲಿ ಮಾಡ್ತೀವಿ, ಭೂಮಿಗೆ ಹಾಕಿದ್ರೆ ಇನ್ನು ಸ್ವಲ್ಪ ದೊಡ್ಡದು ಬರುತ್ತೆ. 1.5 ವರ್ಷಕ್ಕೆ ನಿಮಗೆ ಪಾಟಲ್ಲಿ ಆಗುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಈ ಸೈಜ್ ಬರುತ್ತೆ. ಒಂದು ಮರೂನ್ ಕಲರ್ ಬರುತ್ತೆ, ಒಳ್ಳೆ ಸ್ವೀಟ್ ಮತ್ತೆ ಹುಳಿ ಮಿಕ್ಸ್. ತಿನ್ಲಿಕ್ಕೆ ಮಾತ್ರ ಸೂಪರ್. ನಿಮಗೆ ಈ ಸಮ್ಮರ್ ಟೈಮಲ್ಲಿ ಆಗುತ್ತೆ, 1 ವರ್ಷಕ್ಕೆ 1-2 ಸಲ ಆಗುತ್ತೆ. ಸೊ ಇದೊಂದು ವೆರೈಟಿ ನಮ್ಮ ಹತ್ರ ಗಿಡಗಳು ಇದೆ. ಇದನ್ನೆಲ್ಲ ಇವಾಗ ಏನಾಗ್ತಿದೆ ಅಂದ್ರೆ ಟ್ರೆಂಡ್, ಈ ಶ್ರಾದ್ದ ಮತ್ತೆ ಉಪನಯನ, ಮದ್ವೆ ಅಂತವಕ್ಕೆಲ್ಲ ಗಿಡನ ಗಿಫ್ಟ್ ಕೊಡ್ತಾರೆ. ತಾಂಬೂಲ ಎಲ್ಲ ಕೊಡೋ ಬದಲಿಗೆ ಒಂದು ಗಿಡ ಕೊಡ್ತಾರೆ. ಹೌದು, ಅದು ಒಳ್ಳೆ ಕಾನ್ಸೆಪ್ಟ್ ಸರ್. ಅದು ಅಂದ್ರೆ ಒಬ್ರಿಗೆ ಒಂದು ವೆರೈಟಿ ಕೊಟ್ಟಂಗಾಗುತ್ತೆ, ಜನರಿಗೆ ಏನ್ ಹಣ್ಣಿದೆ ಅಂತ ಒಂದು ಪ್ರಚಾರ ಆದಂಗಾಗುತ್ತೆ, ಅವ್ರಿಗೊಂದು ಬೆಳೆಸ್ದಂಗಾಗುತ್ತೆ. ಫ್ರೂಟ್ ಆದ್ರೆ ಅವ್ರಿಗೊಂದು ತಿನ್ ಖುಷಿ ಸಿಗುತ್ತೆ. ಹೌದು, ಖಂಡಿತ. ಆ ರೀತಿ ಇದೆಲ್ಲ ನಾವು ಪಾಟಲ್ಲೇ ಮಾಡಿರೋದು. ಹೌದು. ಇಲ್ಲೊಂದ್ ಸ್ವಲ್ಪ ಆರೆಂಜ್ ಇದೆ, ಇದು ಫ್ಲೋರಿಡ್ ಆರೆಂಜ್ ಅಂತ. ನೋಡಿ, ಇದು ಪಾಟಲ್ ಆಗಿರೋ ಮೂಸಂಬಿ ನೋಡಿ, ವೆರಿಗೇಟೆಡ್ ಮೂಸಂಬಿ ಅಂತ. ನೋಡಿ, ಇದು ವೆರಿಗೇಟೆಡ್ ಎಲೆ, ಇದು ಒಳ್ಳೆ ಸ್ವೀಟ್ ಫ್ರೂಟ್. ಇದ್ರದ್ದು ಗಿಡ ಮಾಡಿ ಸ್ವಲ್ಪ ಅಂದ್ರೆ ಲಿಮಿಟೆಡ್ ಆಗಿ ಮಾಡಿದ್, ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ತುಂಬಾ ಗಿಡ ಮಾಡಿಲ್ಲ, ಎಲ್ಲ ಲಿಮಿಟೆಡ್ ಆಗಿ ಮಾಡಿದೀವಿ. ನಮ್ಮ ಇದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು. ನೋಡಿ, ಇದೊಂದು ಸೂರ್ಯನಾಂಚಿರಿ, ಯಾವಾಗ್ಲೇ ನೋಡಿದ್ರಲ್ಲ. ಹೌದು. ಇದೊಂದು ಬೇರೆ ರೀತಿ ಸೂರ್ಯನಾಂಚಿರಿ, ರೆಡ್. ಇದು ಸ್ವಲ್ಪ ಆರೆಂಜ್ ಇದೆ, ಇನ್ನ ಹಣ್ಣು ಆಗ್ಬೇಕಿದು. ಸೊ ಜಬಟಿಗಾಬ ಅಂತ ಸುಮಾರು ವೆರೈಟಿ ಹಾಕಿದೀವಿ ಸರ್ ಇಲ್ಲಿ. ಈ ಕಡೆನೂ ಇದೆ ನೋಡಿ, ಈ ಕಡೆನೂ ಸ್ವಲ್ಪ ಪಾಟಲ್ಲೆಲ್ಲ ಹಾಕಿದೀವಿ ನೋಡಿ. ಅಂದ್ರೆ ಇದೊಂದು ಕಾನ್ಸೆಪ್ಟ್ ರೀತಿ, ಯಾರು ಬಂದ್ರೆ ಅವ್ರಿಗೆ ಇವಾಗ ಜಾಗ ಕಡಿಮೆ ಇರೋರು ಏನ್ ಮಾಡ್ಬೋದು ಅಂದ್ರೆ ಈ ತರ ಮಾಡ್ಬೋದು. ಹೌದು. ಇಲ್ಲ ಸರ್, ನಿಮ್ಮ ಬಟ್ ಗಾರ್ಡನ್ ಬಂದ್ರೆ ಪ್ರತಿಯೊಂದು ಸಮಗ್ರ ಕೃಷಿಗೆ ಏನ್ ಬೇಕೋ ಆಲ್ಮೋಸ್ಟ್ ಎಲ್ಲ ಇದೆ. ಯಾರೋ ಹೊಸದಾಗಿ ತೋಟ ಮಾಡೋರು ಇದ್ರೆ ದಯವಿಟ್ಟು ಬಟ್ ಗಾರ್ಡನ್ ಬರ್ಲಿ. ಅಕಸ್ಮಾತ್ ಕಡಿಮೆ ಜಾಗ ಇದ್ದು ನಾವು ಟೆರೆಸ್ ಅಲ್ಲೇ ಮಾಡ್ಬೇಕು ಅನ್ನೋರ್ಗು ಇದು ಒಂದು ಮಾದರಿ. ಯಾಕಂದ್ರೆ ಇದೆಲ್ಲ ನಮ್ ತಂದೆಯವರ ಕಾನ್ಸೆಪ್ಟ್. ಪಾಟಲ್ಲಿ ಬಂದ್ರೆ ಹೆಂಗ್ ಬರುತ್ತೆ ಅಂತ ಬಂದ್ರೆ ಇನ್ನೊಂದು ಇದೆ ಸರ್, ಇಲ್ಲಿ ಇನ್ಫಾರ್ಮೇಶನ್ ಈ ತರ ಕೊಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಫುಲ್ ಡ್ರಮ್ ಪಾಟ್ ಅಂತ ಮಾಡಿರೋ ಒಂದು ಐಡಿಯಾ. ಇದೆಲ್ಲ ಫುಲ್ ಪ್ಲಾನಿಂಗ್ ಆಗ್ಲಿ, ಗಾರ್ಡನ್ ಆಗ್ಲಿ, ಹಣ್ಣಿನ ಗಿಡಗಳಾಗ್ಲಿ ಎಲ್ಲಾ ನಮ್ ತಂದೆಯವ್ರದೇ ಐಡಿಯಾಲಜಿ. ಹೌದು. ಇವತ್ತು ನಮ್ಮ ದುರದೃಷ್ಟ ಭಟ್ರು ಸಿಕ್ಲಿಲ್ಲ. ಅದೇ, ಇನ್ನೊಮ್ಮೆ ಬನ್ನಿ, ಇನ್ನೊಂದ್ಸಲಿ ಅವ್ರ ಬಗ್ಗೆ ಅಂದ್ರೆ ಆ ಟೈಮಲ್ಲಿ ಇನ್ನೊಂದ್ಸಲಿ ಬಂದಾಗ ನಿಮ್ಗೆ ಬೇರೆ ವೆರೈಟಿ ಹಣ್ಣುಗಳು ನೋಡ್ಬೋದು. ಹೌದು.
ಸೊ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ ಅಂದ್ರೆ ನನಗಿರೋ ನಾಲೆಜ್ಗಿಂತ ದುಪ್ಪಟ್ಟಲ್ಲ ಜಾಸ್ತಿನೇ ಇದೆ ಜಾಸ್ತಿನೇ ಇದೆ. ನಾನು ಇಲ್ಲ ಇಲ್ಲ, ನಿಮ್ಗೂ ಏನ್ ಅಂತದೇನಿದೆ ಸರ್, ನೀವು ಚೆನ್ನಾಗಿ ಹೇಳಿದ್ರಿ ಪ್ರತಿಯೊಂದು. 4 ವರ್ಷದಲ್ಲಿ ಏನ್ ಮಾಡಿದೀನಿ ನೋಡಿದೀನಿ, ಅವ್ರಿಗೆ 40-50 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರಲ್ಲೇ ಇದೆ. ಹಂಗಾಗಿ ನನ್ನ ನಾಲೆಜ್ ಇದ್ರ ಮೇಲೆ ಏನು ಇಲ್ಲ ಅಂತ ಹೇಳ್ಬೋದು. ಬಟ್ ನನಗ್ ಗೊತ್ತಿರೋದನ್ನ ಹೇಳಿದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದಿರ ಸರ್. ನಿಜವಲ್ಲ ಅಡಕೆನ ಈ ತರನು ಬೆಳಿಬಹುದು ಅಂತ ತೋರ್ಸಿದಿರ, ವಿತೌಟ್ ಏನು ಕಲ್ಟಿವೇಶನ್ ಇಲ್ದಿರ ಈ ತರ ಒಂದೇ ಇದ್ರಲ್ಲಿ 3 ಗಿಡ ಹಾಕಿರೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಪ್ಲಸ್ ಅದಲ್ದಿರ ನಿಮ್ಮ ಪ್ರತಿಯೊಂದನು ಅಚ್ಚುಕಟ್ಟಾಗಿ ನೀಟಾಗಿದೆ ಸರ್. ಇದು ನಿಜವಲ್ಲ ಯಾರ ನೋಡಿದ್ರೆ ಒಂದು ತೋಟ ಅನ್ನೋದಕ್ಕಿಂತ ಒಂದು ಪಾರ್ಕ್ ಅಂತ ಹೇಳ್ತಾರೆ, ನಿಜವಲ್ಲ ಹಂಗಿದೆ. ಪ್ರತಿಯೊಂದನು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ. ಅಂದ್ರೆ ನಮ್ ತಂದೆಯವ್ರಿಗೆ ಏನಂದ್ರೆ ಮೇನ್ ನೀಟ್ನೆಸ್. ಹೌದು, ಆದಷ್ಟು ಅವ್ರು ಎಲ್ಲಾ ಟೈಮು ಇದ್ರಲ್ಲೇ ಬಿಸಿ ಇರ್ತಾರೆ. ಅಂದ್ರೆ ಅವ್ರಿಷ್ಟು ಶ್ರಮ ಪಟ್ಟಿದ್ದಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಹೌದು, ಖಂಡಿತ. ಸೊ ನಾವಾಗ್ಲಿ ಯಾರು ಈಗ ನೆಕ್ಸ್ಟ್ ಜನರೇಷನ್ ಯಾರು ಅದನ್ನ ನೋಡ್ಕೊಂಡು ಉಳಿಸ್ಕೊಂಡು ಹೋಗೋ ಇದು ನಮ್ ಕೈಯಲ್ಲಿರುತ್ತೆ. ಹೌದು, ಇಲ್ಲ ಇದೊಂದು ಮೌಲ್ಯಮಾಪನ ನೀವು ಮಾಡ್ತಾ ಇರೋದು ಕೂಡ ತುಂಬಾ ಒಳ್ಳೇದು. ಕೆಲವ್ರು ಏನ್ ಮಾಡ್ತಾರೆ, ಸುಮ್ನೆ ಚೇಣಿ ಅದು ಇದು ಕೊಟ್ಟು ವೇಸ್ಟ್ ಮಾಡೋದು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಟೈಮ್ ದುಡ್ಡು ಬಂದ್ರೆ ಆಯ್ತು. ಹೌದು, ಆ ಟೈಮಲ್ಲಿ ಅದು ನಮ್ಗ ಹೋಗಿ ನಮ್ಗೆ ಏನ್ ಬರ್ಬೇಕು ಬಂತು. ಆದ್ರೆ ಅದನ್ನ ಒಂದ್ 10 ತಿಂಗಳು ಕಳೆದ್ಮೇಲೆ ಇನ್ನೊಂದ್ 10 ತಿಂಗಳು ಇಟ್ಟು ನಾವು ಅದನ್ನ ಸ್ವಲ್ಪ ಏನಾದ್ರು ಪ್ರೊಸೆಸ್ ಮಾಡಿ ಕೊಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ಬಂದ. ಇಲ್ಲ ಹೌದು ಸರ್, ನಮ್ಮ ಹತ್ರ ಏನಿದೆ ಅದನ್ನ ಎಷ್ಟು ನಾವು ಪ್ರೊಸೆಸ್ ಮಾಡಿ ಎಷ್ಟ್ ಮಾಡಕ್ ಆತ ಅಷ್ಟ್ ಮಾಡ್ಬಿಡ್ಬೇಕು ಪೂರ್ತಿ. ನಮ್ ಕೈಲಿ ಇರೋ ಅಷ್ಟು. ಒಂದ್ಸತಿ ಬೇರೆಯವ್ರು ಕೊಟ್ರೆ ಅವ್ರು ಎಷ್ಟ್ ಬೇಕು ಲಾಭ ಮಾಡ್ಕೊಂತಾರೆ. ಹೌದೌದು. ಇವಾಗ ಎಲ್ರು ನೋಡೋದು ಇದೆ ಅಲ್ವಾ, ಹೌದು, ದುಡ್ಡಿಗೆ ಬೆಲೆ. ಹಂಗೆ. ಸರಿ ಸರ್, ತುಂಬಾನೇ ಥ್ಯಾಂಕ್ಸ್ ಅಡಕೆ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.